ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರಿಗಾಗಿ ಕಣ್ಣೀರನ್ನು ಸುರಿಸಬೇಡಿ. ಒಂದು ದಿನ ನಿಮ್ಮ ಮೌಲ್ಯವೇ ಅವರ ಪಶ್ಚಾತ್ತಾಪ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲ ಗಾಯಗಳು ಕಣ್ಣಿಗೆ ಕಾಣುವುದಿಲ್ಲ. ಕೆಲವು ಹೃದಯದಲ್ಲಿ ಜೀವನವಿಡೀ ಉಳಿಯುತ್ತದೆ. ಆದರೂ ಕೆಲವರು ನಗುತ್ತಲೇ ಬದುಕಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ನಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವವರು ನಮ್ಮ ಕಣ್ಣೀರಿನ ಮೌಲ್ಯವನ್ನು ಎಂದಿಗೂ ಕೂಡ ಅರಿಯುವುದೇ ಇಲ್ಲ. ತಾಳ್ಮೆಯಿಂದ ಇರುವವರು ಎಂದಿಗೂ ಕೂಡ ಸೋಲಲು ಸಾಧ್ಯವಿಲ್ಲ. ಒಮ್ಮೆ ತಾಳ್ಮೆ ನೆನಪಿಸಿಕೋ. ಜೀವನ ನಿನಗೆ ಬಹಳಷ್ಟು ಕಲಿಸಿಕೊಡುತ್ತದೆ ಎನ್ನುವುದನ್ನು ಮರೆಯಬೇಡ. ಸಂಬಂಧ ಗಟ್ಟಿ ಆಗಬೇಕು ಅಂದರೆ ಕಣ್ಣ ಮುಂದೆ ಮಾತ್ರ ಅಲ್ಲ, ಬೆನ್ನ ಹಿಂದೆಯೂ ಕೂಡ ಪ್ರಾಮಾಣಿಕವಾಗಿ ಇರುವುದನ್ನು ಮನುಷ್ಯ ಕಲಿಯಬೇಕು. ಕೊಡಲಿಯಿಂದ ಕಡಿದ ಮರ ಮತ್ತೆ ಚಿಗುರಬಹುದು, ಆದರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರುವುದು ತುಂಬಾ ಕಷ್ಟ. ಆಡುವ ಪ್ರತಿಯೊಂದು ಮಾತಿನ ಮೇಲೆ ಹಿಡಿತ ಎನ್ನುವುದು ಇರಬೇಕಾಗಿರುವಂಥದ್ದು ತುಂಬಾ ಅವಶ್ಯಕ. ಬದುಕಿನಲ್ಲಿ ಅನುಭವಗಳು ಹೆಚ್ಚಾದಂತೆ ಮನುಷ್ಯ ಮೌನವಾಗುತ್ತಾ ಹೋಗುತ್ತಾನೆ. ಎಲ್ಲಿ ಯಾವುದನ್ನು ಸ್ವೀಕರಿಸಬೇಕೋ ಅದನ್ನು ಮಾತ್ರ ಸ್ವೀಕರಿಸುವುದನ್ನು ಮನುಷ್ಯ ನೋಡಬೇಕು. ಬೇರೆಯವರು ಏನೋ ಹೇಳುತ್ತಿದ್ದಾರೆ ಎಂದು ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನೀವು ನಿಮ್ಮ ಪಾಡಿಗೆ ಇದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಯಾರಿಗೂ ಕೂಡ ಮೋಸವನ್ನು ನೀವು ಮಾಡಲೇಬಾರದು. ಹುಟ್ಟಿದವರೆಲ್ಲರೂ ಕೂಡ ಸಾಯುವವರಯ್ಯ. ಸಾವಿಗೆ ಸೋಲಿಸಿದವರ್ಯಾರು? ಗಳಿಸಿದ ಧನ ಕನಸಿನಂತೆ ಮಾಯವಾಗುವುದಲ್ಲದೆ ಜೊತೆಗೆ ಬಾರದಯ್ಯ. ಒಡಲ ಸಂಬಂಧವೆಲ್ಲ ನೀರ ಮೇಲಿನ ಗುಳ್ಳೆಯಂತೆ ಇಂದು ನಗುತ್ತಿದ್ದವು, ನಾಳೆ ಅಳುವಿಗೆ ತಿರುಗುವುದಯ್ಯ. ಕಾಯ ನಿತ್ಯವಲ್ಲ, ಆಸೆಗೆ ಮಿತಿ ಎನ್ನುವುದು ಇಲ್ಲ. ಈ ಎರಡರ ನಡುವಿನ ಮನುಜನು ತನ್ನ ಬದುಕನ್ನೇ ಸುಟ್ಟಿಕೊಳ್ಳುವವನಯ್ಯ. ಇದೇ ಜೀವನವಯ್ಯ. ದೇವರು ನೋವು ಕೊಡೋಕೆ ಒಬ್ಬರನ್ನ ಇಟ್ಟಿದ್ದರೆ ಹಾಗೆ ಖುಷಿಯನ್ನು ಕೊಡುವುದಕ್ಕೆ ಒಬ್ಬರನ್ನ ಇರುತ್ತಾನೆ. ಕಾಯುವ ತಾಳ್ಮೆ ಎನ್ನುವುದು ಇರಬೇಕು ಅಷ್ಟೇ. ಅತಿಯಾದ ರೂಪ ಸೀತೆಗೆ ಮುಳುವಾಗಿತು. ಅತಿಯಾದ ಗರ್ವ ರಾವಣನಿಗೆ ಕೇಡನ್ನು ಉಂಟು ಮಾಡಿತು. ಅತಿಯಾದ ದಾನ ಬಲಿಯನ್ನು ನಾಶ ಮಾಡಿತು. ಆದ್ದರಿಂದಾಗಿ ಅತಿಯಾಗಿ ಯಾವುದನ್ನು ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ. ಎಷ್ಟೇ ಬೆಲೆ ಬಾಳುವಂತಹ ದೊಡ್ಡ ಬಂಗಲೆಯಲ್ಲಿ ಇದ್ದರೂ ಕೂಡ, ಎಷ್ಟೇ ಬೆಲೆ ಬಾಳುವ ದೊಡ್ಡ ಕಾರಿನಲ್ಲಿ ಓಡಾಡಿದರೂ ಕೂಡ, ಎಷ್ಟೇ ಬೆಲೆ ಬಾಳುವ ಮತ್ತೆಗಿನ ಹಾಸಿಗೆ ಮೇಲೆ ಮಲಗಿದ್ದರೂ ಕೂಡ ಇದುವೇ ಕೊನೆಗಾಲದ ಹಾಸಿಗೆ ಎನ್ನುವುದನ್ನು ಮರೆಯಬೇಡಿ. ಒಂದೊಂದು ಪಾಠಶಾಲೆ ನಿನ್ನೆಯ ನೆನಪುಗಳೇ ಅನುಭವಗಳು, ಇಂದಿನ ಕ್ಷಣಗಳೇ ಪಾಠಗಳು. ಕಲಿತಿರಬೇಕು ಏನೇ ಬಂದರೂ, ನಗುತ್ತಿರಬೇಕು ಎಷ್ಟೇ ನೋವಾದರೂ. ಎಲ್ಲವನ್ನ ಅರಿತು ಜೀವನವನ್ನು ಮಾಡುವುದನ್ನು ನೋಡು. ಒಂದು ಹೊತ್ತಾಗುವವರೆಗೆ ನೋವು ಸಹಿಸಿದ ನಂತರ ಮನುಷ್ಯ ಮೌನವಾಗಿ ಬಿಡುತ್ತಾನೆ. ಆಮೇಲೆ ಯಾರನ್ನ ಕೂಡ ದ್ವೇಷವನ್ನು ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಆದ್ದರಿಂದಾಗಿ ಏನನ್ನೂ ಕೂಡ ನಿರೀಕ್ಷೆ ಮಾಡುವುದು ಎಂದಿಗೂ ಕೂಡ ಒಳ್ಳೆಯದಲ್ಲ. ಚಿಂತೆಗಳು ಶಾಶ್ವತವಲ್ಲ, ದುಃಖಗಳು ಕೊನೆ ಮಾತ್ರವಲ್ಲ. ಸಮಯ ಬದಲಾಗುವಂತೆ ಪರಿಸ್ಥಿತಿಯ ಬದಲಾವಣೆ ಆಗುತ್ತಾ ಇರುತ್ತದೆ. ಆದ್ದರಿಂದ ಧೈರ್ಯ ಕಳೆದುಕೊಳ್ಳಬೇಡಿ. ನಿಮ್ಮ ದಿನವೂ ಕೂಡ ಖಂಡಿತವಾಗಿಯೂ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಕಾಡಿನಲ್ಲಿನ ಕತ್ತಲೆ ಬೆಳಕನ್ನು ಹುಟ್ಟಿಸುತ್ತದೆ. ಎತ್ತರದ ಪರ್ವತಗಳು ಮೋಡಗಳನ್ನೇ ತಾಕುತ್ತವೆ. ಸಮಸ್ಯೆಗಳು ನಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡುತ್ತವೆ. ಇಂದು ಕಷ್ಟವಾದರೂ ನಾಳೆ ನಿನ್ನ ದಿನ ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ ಎನ್ನುವುದನ್ನು ಮಾತ್ರ ಮನುಷ್ಯನಾದವನು ಮರೆಯಬಾರದು. ಯಾರಾದರೂ ನಕ್ಕರೆ ನಿಮ್ಮಿಂದ ನಗಬೇಕೇ ಹೊರತು ನಿಮ್ಮನ್ನು ನೋಡಿ ನಗಬಾರದು. ಯಾರಾದರೂ ಅತ್ತರೆ ನಿಮಗಾಗಿ ಅಳಬೇಕೇ ಹೊರತು ನಿಮ್ಮಿಂದಾಗಿ ಅಳುವುದಕ್ಕೆ ಹೋಗಲೇಬಾರದು. ಅವಮಾನಗಳನ್ನು ಎದುರಿಸುವಂತಹ ಸಾಮರ್ಥ್ಯವಿದ್ದರೆ ಸನ್ಮಾನಗಳನ್ನು ಸ್ವೀಕರಿಸುವಂತಹ ಯೋಗ್ಯತೆಯೂ ಕೂಡ ಬಂದೇ ಬರುತ್ತದೆ. ಯಾರ ಮಾತಿಗೂ ಕೂಡ ನೀ ಅಂಜುವುದಕ್ಕೆ ಹೋಗಬೇಡ. ಯಾರ ಆಸೆಯಂತೆಯೂ ಕೂಡ ನೀನು ಇರಬೇಡ. ಯಾರನ್ನೂ ಕೂಡ ನೀನು ನಂಬಿ ಈ ಭೂಮಿಗೆ ಬಂದಿಲ್ಲ ಎನ್ನುವುದು ಎಷ್ಟು ಸತ್ಯವೋ ನಿನ್ನ ಜೀವನ ನಿನಗೆ ಎನ್ನುವುದನ್ನು ಮಾತ್ರ ಮರೆಯಬೇಡ. ಇದು ಅಷ್ಟೇ ಸತ್ಯವಾಗಿರುವಂತಹ ಮಾತು. ಸತ್ಯ, ಧರ್ಮ, ಒಳ್ಳೆಯತನ ಯಾರಲ್ಲಿ ಇರುತ್ತದೆಯೋ ಅದುವೇ ಅವರನ್ನು ಕಷ್ಟಕಾಲದಲ್ಲಿ ಕಾಪಾಡುತ್ತದೆ.
ಇದರಲ್ಲಿ ಚಿಂತೆಗೂ ಕೂಡ ಅನುಮಾನ ಎನ್ನುವುದು ಬೇಡವೇ ಬೇಡ. ಜೀವನದಲ್ಲಿ ಎಲ್ಲವೂ ಕೂಡ ನಮ್ಮ ಸಮಯಕ್ಕೆ ಆಗುವುದಿಲ್ಲ. ಕೆಲವು ಕನಸುಗಳು ತಡವಾಗಿ ನೆರವಾಗುತ್ತವೆ, ಆದರೆ ಅವು ಹೆಚ್ಚು ಕಾಲ ಸಂತೋಷವನ್ನು ನೀಡುತ್ತದೆ. ಕೃಷ್ಣ ಪರಮಾತ್ಮನು ನಮಗೆ ಕಲಿಸುವಂತಹ ಸಂದೇಶ ಏನು ಎಂದರೆ, ತಾಳ್ಮೆ ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳಬಾರದು. ದೇವರ ಸಮಯ ಯಾವಾಗಲೂ ಕೂಡ ಪರಿಪೂರ್ಣ. ಇಂದು ಸಿಗದೇ ಇದ್ದರೂ ಕೂಡ ನಾಳೆ ಸಿಗುತ್ತದೆ. ನಿನ್ನ ಪ್ರಯತ್ನ ನಿನ್ನಲ್ಲಿ ಇರಲಿ. ನಿನ್ನ ಪ್ರಯತ್ನವನ್ನು ಬಿಡುವುದಕ್ಕೆ ಹೋಗಬೇಡ. ನಿನ್ನ ಮೇಲಿನ ನಂಬಿಕೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡ. ನಿನಗೆ ಸೇರಿದ್ದು ಸರಿಯಾದ ಸಮಯಕ್ಕೆ ಖಂಡಿತವಾಗಿಯೂ ಕೂಡ ನಿನ್ನ ಜೀವನಕ್ಕೆ ಹುಡುಕಿಕೊಂಡು ಬಂದೇ ಬರುತ್ತದೆ ಎನ್ನುವುದನ್ನು ಮಾತ್ರ ಎಂದಿಗೂ ಕೂಡ ಜೀವನದಲ್ಲಿ ಮರೆಯಬೇಡ. ಎಷ್ಟೇ ತಾಳ್ಮೆಯಿಂದ ಇರುತ್ತೇವೆಯೋ ಅಷ್ಟು ಅಗ್ರಗಣ್ಯವಾಗಿರುವಂತಹ ಸ್ಥಾನವನ್ನು ಪಡೆಯುತ್ತೇವೆ. ಎಷ್ಟು ದೂರ ಇರುತ್ತೇವೆಯೋ ಅಷ್ಟು ಗೌರವ ಎನ್ನುವುದು ನಮಗೆ ದೊರೆಯುತ್ತಾ ಹೋಗುತ್ತದೆ. ಎಷ್ಟು ಕಡಿಮೆ ಪ್ರೀತಿಯನ್ನು ಮಾಡುತ್ತೇವೆಯೋ ಅಷ್ಟು ಮನಃಶಾಂತಿ ಎನ್ನುವುದು ನಮಗೆ ಸಿಗುತ್ತದೆ. ಎಷ್ಟು ಕಡಿಮೆ ಆಸೆಯನ್ನು ಪಡುತ್ತೇವೆಯೋ ಅಷ್ಟು ನೆಮ್ಮದಿ ಎನ್ನುವುದು ನಮಗೆ ದೊರಕುತ್ತಾ ಹೋಗುತ್ತದೆ. ಯಾವುದರಲ್ಲೇ ಆದರೂ ಕೂಡ ಅತಿಯಾದದ್ದು ಏನೂ ಕೂಡ ಆಗಬಾರದು. ಅತಿಯಾಗಿ ಇರುವುದರಲ್ಲಿಯೇ ಅತಿಯಾದ ನೋವು ಎನ್ನುವುದು ಅಡಗಿರುತ್ತದೆ ಎನ್ನುವುದನ್ನು ಮಾತ್ರ ಮನುಷ್ಯ ಮರೆಯಲೇಬಾರದು. ಏನೇ ಆದರೂ ಕೂಡ ಎಲ್ಲವೂ ನನ್ನ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಉಗುರು ಬೆಳಗಾದ ನಾವು ಉಗುರುಗಳನ್ನು ಮಾತ್ರ ಕತ್ತರಿಸುತ್ತೇವೆ, ಬೆರಳುಗಳನ್ನು ಅಲ್ಲ. ಅದೇ ರೀತಿ ಜೀವನದಲ್ಲಿ ಮನಸ್ತಾಪ ಅಥವಾ ಭಿನ್ನಾಭಿಪ್ರಾಯಗಳು ಬಂದಾಗ ಅಹಂಕಾರವನ್ನು ಬಿಟ್ಟು ಕೊಡಬೇಡ. ಸಂಬಂಧಗಳನ್ನು ಅಲ್ಲ, ಒಳ್ಳೆಯ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಜೀವನದ ದೊಡ್ಡ ಗೆಲುವು ಎನ್ನುವುದನ್ನು ಮರೆಯಬೇಡ. ದೇವಾಲಯಕ್ಕೆ ಹೋದಾಗ ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥಿಸಬೇಕು. ಗ್ರಂಥಾಲಯಕ್ಕೆ ಹೋದಾಗ ಕಣ್ಣು ತೆರೆದು ಜ್ಞಾನವನ್ನು ಆರಿಸಬೇಕು. ಒಂದು ನಮ್ಮ ಆತ್ಮವನ್ನು ಬೆಳಗಿಸಿದರೆ ಮತ್ತೊಂದು ನಮ್ಮ ಬುದ್ಧಿಯನ್ನು ಬೆಳಗಿಸುತ್ತದೆ. ಜೀವನದಲ್ಲಿ ಯಶಸ್ಸು ಮತ್ತು ನೆಮ್ಮದಿಗಾಗಿ ಭಕ್ತಿ ಹಾಗೂ ಜ್ಞಾನ ಎರಡೂ ಕೂಡ ಸಮಾನವಾಗಿ ಅಗತ್ಯವಾಗಿ ಬೇಕಾಗಿ ಇರುತ್ತದೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಕಲಿತ ವಿದ್ಯೆ, ದುಡಿಮೆಯ ಅನ್ನ, ಕಷ್ಟದ ಸಂಪಾದನೆ, ದೇವರ ಆಶೀರ್ವಾದ, ಈ 4 ಸಂಪತ್ತು ನಿಮ್ಮ ಜೀವನದಲ್ಲಿ ಇದ್ದರೆ ಯಾವುದೇ ಸವಾಲು ನಿಮ್ಮನ್ನು ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ, ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ದೇವರ ಕೃಪೆಗಳೇ ನಿಜವಾದ ಯಶಸ್ಸಿನ ರಹಸ್ಯ ಇದ್ದ ಹಾಗೆ ಎಂದು ಎಂದಿಗೂ ಕೂಡ ಮರೆಯಬೇಡಿ. ಯಾರೇ ಇರಲಿ ಇಲ್ಲದೇ ಇರಲಿ, ನಾನು ಬದುಕುತ್ತೇನೆ, ನಾನು ಗೆಲ್ಲುತ್ತೇನೆ ಎನ್ನುವ ದೃಢವಾಗಿ ಇರುವಂತಹ ಸಂಕಲ್ಪ ನಿನ್ನಲ್ಲಿ ಹುಟ್ಟಿದರೆ ಆ ಕ್ಷಣದಿಂದಲೇ ನಿನ್ನ ಜೀವನ ಎನ್ನುವುದು ಹೊಸ ತಿರುವನ್ನು ಪಡೆದುಕೊಳ್ಳುತ್ತದೆ. ಇತರರ ಬೆಂಬಲಕ್ಕಾಗಿ ಕಾಯುವುದಕ್ಕಿಂತ ನಿನ್ನ ಮೇಲಿನ ನಂಬಿಕೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡ. ನಿನ್ನ ನಂಬಿಕೆಯನ್ನು ನೀನು ಬೆಳೆಸಿಕೊಳ್ಳು. ಕಠಿಣವಾಗಿ ನಿಂತಿರುವ ಬೃಹತ್ ಮರವು ಬಿರುಗಾಳಿಗೆ ಸಿಕ್ಕ ಧರೆಗೆ ಉರುಳಬಹುದು, ಆದರೆ ಗಾಳಿಗೆ ಸಿಕ್ಕಂತೆ ಬಾಗುವಂತಹ ಬಿದಿರು ಉಳಿಯುತ್ತದೆ. ಜೀವನದಲ್ಲಿಯೂ ಕೂಡ ಹಾಗೆ ನಮ್ರತೆ, ತಾಳ್ಮೆ ಮತ್ತು ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಗುಣ ಇದ್ದರೆ ಯಾವುದೇ ಸಂಕಷ್ಟಕ್ಕೂ ಕೂಡ ನಮ್ಮನ್ನು ನಾಶ ಮಾಡುವಂತಹ ಸಾಮರ್ಥ್ಯವೇ ಇರುವುದಿಲ್ಲ. ಶ್ರೇಷ್ಠತೆ ಎಂದರೆ ತಾನೊಬ್ಬನೇ ಯಶಸ್ಸಿನ ಶಿಖರವನ್ನು ಏರುವುದು ಅಲ್ಲ, ತನ್ನ ಜ್ಞಾನ, ಪ್ರೇರಣೆ, ಸಹಾಯ ಮತ್ತು ಒಳ್ಳೆಯ ನಡವಳಿಕೆಯಿಂದ ತನ್ನ ಸುತ್ತಲಿನ ಜನರ ಜೀವನವನ್ನು ಉತ್ತಮಗೊಳಿಸುವುದೇ ನಿಜವಾದ ಶ್ರೇಷ್ಠತೆ ಎನ್ನುವುದನ್ನು ನೀವು ಮರೆಯಲೇಬೇಡಿ. ಇಲ್ಲಿ ಯಾರೂ ಶಾಶ್ವತವಲ್ಲ. ಸಂಬಂಧಗಳೇ ಆಗಲಿ, ಸಂದರ್ಭಗಳೇ ಆಗಲಿ, ಸಮಯ ಕಳೆದಂತೆ ಎಲ್ಲವೂ ಕೂಡ ಬದಲಾವಣೆ ಆಗುತ್ತದೆ. ಆದ್ದರಿಂದ ಬದಲಾವಣೆಯನ್ನು ಒಪ್ಪಿಕೊಳ್ಳುವುದನ್ನು ಕಲಿಯಬೇಕು. ಅತಿಯಾದ ನಿರೀಕ್ಷೆಗಳೇ ಬಹುತೇಕ ದುಃಖಗಳನ್ನು ನಮಗೆ ರವಾನಿಸುತ್ತದೆ. ಜನರಿಂದ ಕಡಿಮೆ ನಿರೀಕ್ಷೆ ಮಾಡಬೇಕು. ನಿಮ್ಮಿಂದ ಹೆಚ್ಚು ನಿರೀಕ್ಷಿಸಿ, ಆಗ ಮನಸ್ಸು ನೆಮ್ಮದಿಯನ್ನು ಕಂಡುಕೊಳ್ಳುತ್ತದೆ. ತಪ್ಪು ಮಾಡಿದವರನ್ನು ಕ್ಷಮಿಸಿ, ಆದರೆ ಅವರು ಕಲಿಸಿದಂತಹ ಪಾಠವನ್ನು ಎಂದಿಗೂ ಕೂಡ ಮರೆಯಬೇಡಿ. ಅದೇ ಜೀವನದ ನಿಜವಾದ ಜ್ಞಾನ. ನಿಮ್ಮ ಖುಷಿಯ ಕೀಲಿ ಕೈಯನ್ನು ಬೇರೆಯವರ ಕೈಯಲ್ಲಿ ಇಡಬೇಡಿ. ನಿಮ್ಮ ಸಂತೋಷಕ್ಕೆ ನೀವೇ ಜವಾಬ್ದಾರಿ. ನಿಮ್ಮ ಜೀವನದ ನಿಯಂತ್ರಣ ನಿಮ್ಮ ಕೈಯಲ್ಲಿಯೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಮ್ಮ ಜೀವನವನ್ನು ಇತರರ ಅಭಿಪ್ರಾಯಗಳು ಅಥವಾ ನಿರ್ಧಾರಗಳು ನಿಯಂತ್ರಿಸಬಾರದು. ನಮ್ಮ ಕನಸುಗಳು, ನಮ್ಮ ಪರಿಶ್ರಮ ಮತ್ತು ನಮ್ಮ ನಿರ್ಧಾರಗಳೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಆತ್ಮವಿಶ್ವಾಸದಿಂದ ಮುಂದೆ ಸಾಗಿರಿ. ನಿಮ್ಮ ಜೀವನದ
ಲೇಖನವೂ ಕೂಡ ನೀವೇ, ನಿಮ್ಮ ಯಶಸ್ಸಿನ ನಿರ್ಮಾರ್ಥವೂ ಕೂಡ ನೀವೇ ಆಗಿರುತ್ತೀರಾ ಎನ್ನುವುದನ್ನು ಮಾತ್ರ ಮರೆಯಲೇಬೇಡಿ. ಯಾರು ಮೌನವಾಗಿ ಇರುತ್ತಾರೆಯೋ ಅವರು ದಡ್ಡರಲ್ಲ. ಅವರಿಗೆ ಏನು ಮಾಡಬೇಕು ಮತ್ತು ಯಾವಾಗ ಮಾತನಾಡಬೇಕು ಎನ್ನುವುದು ಚೆನ್ನಾಗಿ ತಿಳಿದಿರುತ್ತದೆ. ಯಾರು ತಮ್ಮ ಕೆಲಸದಲ್ಲಿ ಹೆಚ್ಚು ಬ್ಯುಸಿಯಾಗಿ ಇರುತ್ತಾರೆಯೋ ಅವರು ಜೀವನದಲ್ಲಿ ಇತರರಿಗಿಂತ ಹೆಚ್ಚು ಖುಷಿಯಾಗಿ ಇರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಜನರು ನಿಮ್ಮನ್ನು ಇಷ್ಟಪಟ್ಟರೂ ನೀವು ಅವರ ಹೃದಯದಲ್ಲಿ ಇರುತ್ತೀರಿ, ದ್ವೇಷಪಟ್ಟರೂ ನೀವು ಅವರ ಮನಸ್ಸಿನಲ್ಲಿ ಇರುತ್ತೀರಿ. ಆದ್ದರಿಂದ ಇತರರ ಅಭಿಪ್ರಾಯಗಳ ಮೇಲೆ ಅತಿಯಾಗಿ ಚಿಂತನೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮ ಗುರಿ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ವ್ಯಕ್ತಿತ್ವದ ಮೇಲೆ ಗಮನವನ್ನು ಕೊಡಿ. ಯಶಸ್ಸು ನಿಮ್ಮನ್ನು ತಾನೇ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎನ್ನುವುದನ್ನು ಮಾತ್ರ ಮರೆಯಲೇಬೇಡಿ. ಈ ಜಗತ್ತಿನಲ್ಲಿ ನೀನು ಯಾರಿಗಾದರೂ ಕೂಡ ಸೋತರೆ ಅದು ಒಂದು ಅನುಭವವಾಗಬಹುದು. ಆದರೆ ನಿನ್ನ ಸೋಲನ್ನು ನೋಡಲು ಕಾಯುತ್ತಿರುವವರ ಮುಂದೆ ಮಾತ್ರ ಎಂದಿಗೂ ಕೂಡ ಸೋಲಬೇಡ. ಪ್ರತಿಯೊಂದು ಸೋಲನ್ನು ಪಾಠವಾಗಿ ತಿಳಿದುಕೊಂಡು ನೀನು ಮುಂದೆ ಒರೆಯುವುದನ್ನು ನೋಡಬೇಕು. ಓದಿದರೆ ಮಾತ್ರ ಮರ್ಯಾದೆ ಸಿಗುತ್ತದೆ ಅನ್ನುವುದು ಅಲ್ಲ. ಓದದೇ ಇದ್ದರೂ ಕೂಡ ಮರ್ಯಾದೆಯನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಗೊತ್ತಿರಬೇಕು. ಓದಿಲ್ಲದಿದ್ದರೂ ಕೂಡ ಒಳ್ಳೆಯ ನಡತೆ, ವಿನಯ, ಪ್ರಾಮಾಣಿಕತೆ ಮತ್ತು ಗೌರವದಿಂದ ಬದುಕುವವರೇ ಸಮಾಜದಲ್ಲಿ ವಿಶೇಷವಾಗಿರುವಂತಹ ಸ್ಥಾನಕ್ಕೆ ಏರಿರುತ್ತಾರೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ದುಃಖ ಪಡಬೇಡಿ. ಏಕೆಂದರೆ ಜನರು ಅನೇಕ ಬಾರಿ ಅತ್ಯಮೂಲ್ಯವಾಗಿರುವಂತಹ ವಸ್ತುಗಳನ್ನೇ ತಿರಸ್ಕರಿಸುತ್ತಾರೆ. ಅಗತ್ಯವಿಲ್ಲದೆ ಇರುವಂತಹ ವಸ್ತುಗಳ ಬಗ್ಗೆ, ಅಗತ್ಯ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಮೌಲ್ಯ ಇಲ್ಲದ ವಸ್ತುಗಳನ್ನು ಇಷ್ಟಪಡುತ್ತಾರೆ. ಆದ್ದರಿಂದ ನಿಮ್ಮ ಮೌಲ್ಯವನ್ನು ಇತರರ ಅಭಿಪ್ರಾಯದಂತೆ ಅಳೆಯಬೇಡಿ. ನಿಮ್ಮ ಸಾಮರ್ಥ್ಯ, ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ನಿಮ್ಮ ನಿಜವಾದ ಗುರುತು ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಪ್ರತಿಯೊಂದು ನೋವಿಗೂ ಕೂಡ ಪ್ರತಿಕ್ರಿಯೆ ನೀಡಬೇಕು ಎಂದು ಏನೂ ಕೂಡ ಇಲ್ಲ. ಕೆಲವೊಮ್ಮೆ ಮೌನವೇ ಅತ್ಯುತ್ತಮವಾಗಿರುವಂತಹ ಉತ್ತರವಾಗಿರುತ್ತದೆ. ದ್ವೇಷ ಎನ್ನುವುದು ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ನಾಟಕೀಯ ಕ್ಷಮೆಯೂ ಕೂಡ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವುದಿಲ್ಲ. ನಿಮ್ಮ ನೆಮ್ಮದಿ, ನಿಮ್ಮ ಸಂತೋಷ ಮತ್ತು ನಿಮ್ಮ ಬದುಕಿನ ಮೌಲ್ಯವನ್ನು ಕಾಪಾಡಿಕೊಳ್ಳಿ. ಯಾರ ಮೇಲೆಯೂ ಕೂಡ ದ್ವೇಷವಿಲ್ಲದೆ, ಯಾರಿಗೂ ಕೂಡ ಕೆಡಕನ್ನು ಬಯಸದೆ ನಿಮ್ಮ ಗುರಿಯ ಕಡೆಗೆ ಶಾಂತಿಯಿಂದ ಸಾಗುವುದೇ ನಿಜವಾದ ಗೆಲುವು. ನೆಮ್ಮದಿಯಿಂದ ಬದುಕಿ ಸಂತೋಷದಿಂದ ಮುಂದೆ ನಡೆಯುವುದನ್ನು ನೋಡಿ. ಮಳೆಯ ಹನಿ ಸಣ್ಣದ್ದು ಇರಬಹುದು, ಅದು ಬಿಡದೆಯೇ ಸುರಿದರೆ ದೊಡ್ಡ ನದಿಗಳು ಉಕ್ಕಿ ಹರಿಯುತ್ತವೆ. ಪ್ರಯತ್ನ ಸಣ್ಣದಾದರೂ ಕೂಡ ಪರವಾಗಿಲ್ಲ, ನಿರಂತರವಾಗಿ ಇದ್ದರೆ ದೊಡ್ಡ ಸಾಧನೆ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಕೂಡ ಇಲ್ಲ. ಮನುಷ್ಯನು ಕುಗ್ಗುವುದು ಕಷ್ಟದಿಂದಲ್ಲ, ನಂಬಿಕೆಯಿಂದ. ಆಗುವ ನೋವಿನಿಂದ. ನಮ್ಮ ಭಾವನೆಗಳೊಂದಿಗೆ ಆಟವಾಡಿದಾಗ ಮತ್ತು ಅಗತ್ಯ ಮುಗಿದ ನಂತರ ನಮ್ಮನ್ನು ಬಿಟ್ಟು ಹೋದಾಗ ಮನಸ್ಸು ಹೆಚ್ಚು ನೋವನ್ನು ಅನುಭವಿಸಬೇಕಾಗುತ್ತದೆ. ತಕ್ಕಡಿಯಲ್ಲಿ ತೂಕ ಎಷ್ಟು ಮುಖ್ಯವೋ ಬದುಕಿನಲ್ಲಿ ಮಾತು ಕೂಡ ಅಷ್ಟೇ ಮುಖ್ಯ. ತೂಕ ತಪ್ಪಾಗಿದ್ದರೆ ಗ್ರಾಹಕರು ಕಳೆದು ಹೋಗುತ್ತಾರೆ. ಮಾತು ತಪ್ಪಾಗಿ ಇದ್ದರೆ ಸಂಬಂಧ ಕಳೆದು ಹೋಗುತ್ತದೆ. ಒಳ್ಳೆಯ ಮಾತು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಜಾಗರೂಕ ಮಾತು ವರ್ಷಗಳ ಬಾಂಧವ್ಯವನ್ನು ಮುರಿಯಬಹುದು ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಜೀವನದಲ್ಲಿ ಸ್ನೇಹವಾಗಲಿ, ಸಂಬಂಧವೇ ಆಗಲಿ, ಅವು ದೀರ್ಘಕಾಲ ಚೆನ್ನಾಗಿ ಇರಬೇಕು ಅಂದರೆ ಪ್ರತಿಯೊಂದು ಸಣ್ಣ ವಿಷಯದಲ್ಲಿಯೂ ಕೂಡ ಸರಿ ತಪ್ಪುಗಳನ್ನು ಹುಡುಕುವುದಕ್ಕಿಂತ ಪರಸ್ಪರ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು ಮುಖ್ಯ. ಕೆಲವೊಮ್ಮೆ ಒಳ್ಳೆಯತನದಿಂದ ಸೋತಂತೆ ಕಾಣಬಹುದು, ಆದರೆ ಅದೇ ನಮ್ಮ ವ್ಯಕ್ತಿತ್ವದ ನಿಜವಾದ ಗೆಲುವು ಎನ್ನುವುದನ್ನು ಮಾತ್ರ ಮರೆಯಬಾರದು. ಪ್ರತಿ ಸೋಲಿನ ನಂತರವೂ ಕೂಡ ಉತ್ಸಾಹ ಕಳೆದುಕೊಳ್ಳದೆ ಎದ್ದು ನಿಲ್ಲುವುದೇ ಯಶಸ್ಸು. ಸೋಲು ನಿಮ್ಮನ್ನು ಸೋಲಿಸಲು ಬರುವುದಿಲ್ಲ, ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುವುದಕ್ಕೆ ಬರುತ್ತದೆ. ಆದ್ದರಿಂದ ಎಂದಿಗೂ ಕೂಡ ಉತ್ಸಾಹವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ನೀವು ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯವಾಗಿಸಿಕೊಳ್ಳಬಹುದು ಯಾವಾಗ ನೀವು ನಿರಂತರವಾಗಿ ಪ್ರಯತ್ನವನ್ನು ಪಟ್ಟಾಗ ಮಾತ್ರ. ಜೀವನದಲ್ಲಿ ದೊಡ್ಡ ಸಂತೋಷಗಳು ಯಾವಾಗಲೂ ಕೂಡ ದೊಡ್ಡ ಸಾಧನೆಗಳಿಂದ ಮಾತ್ರ ಬರುವುದಿಲ್ಲ. ಪ್ರೀತಿ, ಕರುಣೆ, ಸಹಾಯ, ನಗು ಮತ್ತು ನೆನಪುಗಳಿಂದ ಸಣ್ಣ ಸಣ್ಣ ಕ್ಷಣಗಳೇ ಜೀವನವನ್ನು ಸುಂದರಗೊಳಿಸುತ್ತದೆ. ಇಂತಹ ಒಳ್ಳೆಯ ಕ್ಷಣಗಳನ್ನು ಗೌರವಿಸಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳುವುದನ್ನು ನೋಡಿ. ನಿಮ್ಮ ಜೀವನ ಎನ್ನುವುದು ಸಂಪೂರ್ಣವಾಗಿ ಬದಲಾವಣೆಯನ್ನು ಕಂಡೇ ಕಾಣುತ್ತದೆ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಜೀವನದ ಅಂತ್ಯವಲ್ಲ. ಅವು ನಮ್ಮನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡುವಂತಹ ಅನುಭವಗಳು. ಪ್ರತಿಯೊಂದು ಯಶಸ್ವಿ ವ್ಯಕ್ತಿಯೂ ಕೂಡ ಈ ಪರೀಕ್ಷೆಗಳನ್ನು ಎದುರಿಸಿ ಅದರಿಂದ ಪಾಠವನ್ನು ಕಲಿತು ಗೌರವದ ಸ್ಥಾನವನ್ನು ಪಡೆದುಕೊಂಡು ಇರುತ್ತಾನೆ.
ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದರೆ ಅವರನ್ನು ಕ್ಷಮಿಸಿ, ಏಕೆಂದರೆ ಒಂದು ಹನಿ ವಿಷಯದಿಂದ ಸಮುದ್ರವೇನೂ ವಿಷವಾಗುವುದಿಲ್ಲ. ಒಳ್ಳೆಯ ಗುಣ ಎನ್ನುವುದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ಆ ವ್ಯಕ್ತಿಗೆ ಕೊಡಬಹುದಾಗಿರುವಂತಹ ನಿಜವಾದ ಸನ್ಮಾನ. ಇದನ್ನು ನಾವು ಅರಿಯಬೇಕು. ಬದುಕುವ ದಾರಿ ತೋರಿಸುವುದಕ್ಕೆ ಯಾರು ಮುಂದೆ ಬರುತ್ತಾರೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಸ್ಮಶಾನದ ದಾರಿಯನ್ನು ತೋರಿಸುವುದಕ್ಕೆ ಮಾತ್ರ ಎಲ್ಲರೂ ನಾ ಮುಂದೆ ತಾ ಮುಂದೆ ಎಂದು ಬಂದೇ ಬರುತ್ತಾರೆ. ಯುದ್ಧ ಮಾಡುವ ಕುದುರೆ ಎಂದಿಗೂ ಕೂಡ ಮೆರವಣಿಗೆಯಲ್ಲಿ ಕುಣಿಯುವುದೇ ಇಲ್ಲ. ಮಕ್ಕಳು ದಾರಿ ತಪ್ಪಿದ್ದಾರೆ ಎಂದು ಕಾಯುವುದು ತಂದೆ ತಾಯಿಯ ಜವಾಬ್ದಾರಿಯಾಗಿದ್ದರೆ, ಹೆತ್ತವರು ಎಂದಿಗೂ ಕೂಡ ತಲೆ ತಗ್ಗಿಸದಂತೆ ಕಾಯುವುದು ಮಕ್ಕಳ ಕರ್ತವ್ಯ. ಈ ಕರ್ತವ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು, ಆದರೆ ಸಂಸ್ಕಾರವನ್ನು ಕಲಿತ ವ್ಯಕ್ತಿ ಎಂದೆಂದಿಗೂ ಕೂಡ ಭ್ರಷ್ಟ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಕನಸು ದೊಡ್ಡದಾದಷ್ಟು ಜೀವನದ ಬಗ್ಗೆ ಪ್ರೀತಿ ಎನ್ನುವುದು ಹೆಚ್ಚಾಗುವುದು. ಮರೆತ ಮನಸ್ಸಿಗೂ ಸೋತ ಕನಸಿಗೂ ವಿದಾಯ ಹೇಳುವುದೇ ಉತ್ತಮ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಯಾರು ನಿಮ್ಮನ್ನು ಕಡೆಗಣಿಸುತ್ತಾರೆಯೋ ಅವರನ್ನು ಎಂದಿಗೂ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ತಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವವರ ಹತ್ತಿರ ನೀವು ವಾದ ಮಾಡಬೇಡಿ. ಅವರು ನಿಮ್ಮ ಅಭಿಪ್ರಾಯವನ್ನು ಒಪ್ಪುವುದೇ ಇಲ್ಲ. ಅವರ ನಿಲುವನ್ನು ಬದಲಿಸುವ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಇಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಒಗ್ಗಟ್ಟೆ ಮನೆಯ ನಿಜವಾದ ಆಸ್ತಿ. ಮನೆಯಲ್ಲಿ ಹಿರಿಯರ ಕೈಯಲ್ಲಿ ನಿರ್ಧಾರ ಇರುವವರೆಗೆ ಮನೆ ಒಡೆಯುವುದಿಲ್ಲ. ಮನೆಯಲ್ಲಿ ಎಲ್ಲರೂ ಹಿರಿಯರಾಗಲು ಪ್ರಾರಂಭಿಸಿದಾಗ ಮನೆ ಒಡೆಯಲು ಹೆಚ್ಚು ಸಮಯ ಎನ್ನುವುದು ತೆಗೆದುಕೊಳ್ಳುವುದಿಲ್ಲ. ಯಾವ ತಂದೆಯೇ ಆಗಲಿ ಮಕ್ಕಳು ಹೊಗಳಲಿ ಎಂದು ಯಾವತ್ತೂ ಕಷ್ಟಪಡುವುದಿಲ್ಲ. ತನ್ನ ಮಕ್ಕಳು ಇತರರಂತೆ ಹೊಗಳಿಸಿಕೊಳ್ಳುವಂತೆ ಆಗಲಿ ಎಂದು ಕಷ್ಟಪಡುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ. ಅದೇ ಪ್ರಶ್ನೆ ಮಾಡುವುದಕ್ಕೆ ಹೋದರೆ ನಮಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ. ಇದೇ ಈ ಪ್ರಪಂಚದ ಜೀವನ. ಹುಟ್ಟಿದಾಗ ಹೆಸರು ಇರುವುದಿಲ್ಲ, ಬರೀ ಉಸಿರು ಇರುತ್ತದೆ. ಆದರೆ ಸತ್ತಾಗ ಉಸಿರು ಇರುವುದಿಲ್ಲ, ಬರೀ ಹೆಸರು ಇರುತ್ತದೆ. ಉಸಿರು ಮತ್ತು ಹೆಸರಿನ ನಡುವಿನ ಅಂತರವೇ ಜೀವನ. ಈ ಜೀವನವನ್ನು ಅರಿತು ಮಾಡುವುದನ್ನು ನೋಡಿ. ತಂದೆ ತಾಯಿ ಮಕ್ಕಳನ್ನು ಓದಿಸುವುದು ತಮ್ಮ ಹಸಿವು ನೋವು ನೀಗಿಸುತ್ತಾರೆ ಅಂತ ಅಲ್ಲ, ತುತ್ತು ಅನ್ನಕ್ಕಾಗಿ ಯಾರ ಮುಂದೆಯೂ ಕೂಡ ಕೈ ಚಾಚಬಾರದು ಅಂತ. ಹಾಗಂತ ತಂದೆ ತಾಯಿಗಳನ್ನು ಅವರ ಮುಪ್ಪಿನ ಕಾಲದಲ್ಲಿ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಎನ್ನುವುದನ್ನು ನಾವು ಎಂದಿಗೂ ಕೂಡ ಮರೆಯಬಾರದು. ಯಾವ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯ ಜೀವನವನ್ನು ರೂಪಿಸುವುದಕ್ಕೆ ಆಗುವುದಿಲ್ಲ. ನಿಮ್ಮ ಯಶಸ್ಸು ಮತ್ತು ಸಂತೋಷ ಅವಲಂಬಿಸಿರುವುದು ನಿಮ್ಮ ಮೇಲೆ. ನಿಮಗಾಗಿ ಆಲೋಚಿಸಿ ಜೀವನಕ್ಕಾಗಿ ಯೋಚನೆಯನ್ನು ರೂಪಿಸಿಕೊಳ್ಳಿ. ಅಂದಾಗಲೇ ನೀವು ಬದುಕಿನಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ ತೋರಿಸುವುದಕ್ಕೆ ಸಾಧ್ಯವಾದೀತು. ಮನೆ ಅಂದ ಮೇಲೆ ಕಸ ಎನ್ನುವುದು ಇರುತ್ತದೆ. ಬದುಕು ಎಂದ ಮೇಲೆ ಕಷ್ಟ ಎನ್ನುವುದು ಇರುತ್ತದೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ನಾವು ಬದುಕಿನಲ್ಲಿ ಜಯಿಸುವುದನ್ನು ನೋಡಬೇಕು. ಹೃದಯ ಕೃಷ್ಣನನ್ನು ನೆನೆಸಿದಾಗ ಅದು ಭಯವನ್ನು ಕಳೆದು ಶಾಂತಿ ಮತ್ತು ಪ್ರೀತಿಯನ್ನು ತುಂಬುತ್ತದೆ. ಅವರ ಸ್ಮರಣೆಯೇ ಮಮತೆಯ ಮಧುರವಾಗಿರುವಂತಹ ವಾತ್ಸಲ್ಯ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ, ಏನೇ ಸಮಸ್ಯೆಗಳು ಎದುರಾದರೂ ಕೂಡ ತಂದೆ ತಾಯಿಗಳನ್ನು ನೆನೆಸಿಕೊಳ್ಳಿ, ಶ್ರೀಕೃಷ್ಣ ಪರಮಾತ್ಮನನ್ನು ನೆನೆಸಿಕೊಳ್ಳಿ. ಎಲ್ಲದಕ್ಕೂ ಕೂಡ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ತಾಯಿ ಮೊದಲ ಗುರುವಾದರೆ ಶಿಕ್ಷಕ ಎರಡನೇ ಗುರು, ಬದುಕು ಮೂರನೆಯ ಗುರು. ವಿದ್ಯೆ ಕಲಿಸಿದ ಗುರುವಿಗೂ ಕೂಡ ಬಿದ್ದಾಗ ಎತ್ತಿ ಅಂಬೆಗಾಲಲ್ಲಿ ನಡೆಯುವುದನ್ನು ಕಲಿಸಿದ ತಾಯಿಗೂ ಕೂಡ ಶಿಕ್ಷಕರ ಒಂದು ಸಮಾನವಾಗಿರುವಂತಹ ಗೌರವವನ್ನು ಕೊಡುವುದನ್ನು ನಾವು ಕಲಿಯಬೇಕು. ಅಪ್ಪ ಗಳಿಸಿಟ್ಟು ಆಸ್ತಿ ಮಕ್ಕಳು ಭಾಗ ಬೇಕೆಂದು ಕೇಳುವವರು, ಅದೇ ಅಪ್ಪ ಸಾಲ ಮಾಡಿಟ್ಟರೆ ನನಗೆ ಗೊತ್ತಿಲ್ಲ ಅನ್ನುವವರು. ಆಸ್ತಿಗೆ ಎಲ್ಲರೂ ಪಾಲುದಾರರು, ಸಾಲಕ್ಕೆ ಯಾರೂ ಕೂಡ ಹೊಣೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ.
ಯಾರಿಗೋಸ್ಕರ ನೀ ಸಾಧನೆ ಮಾಡುತ್ತಾ ಇರುವೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಿನ್ನ ಹೆತ್ತ ತಂದೆ ತಾಯಿಗೋಸ್ಕರ ಆದರೂ ಕೂಡ ನೀನು ಸಾಧನೆಯನ್ನು ಮಾಡಿ ತೋರಿಸಲೇಬೇಕು. ಕಣ್ಣಿನಲ್ಲಿ ಕಂಡಷ್ಟು ಸುಲಭವಲ್ಲ ಒಂದು ಹೆಣ್ಣಿನ ಜೀವನ ಆಳವನ್ನು, ಅವಳ ಭಾವನೆಗಳನ್ನು, ಬೆಟ್ಟದಷ್ಟು ಅವಳು ಪಡುವಂತಹ ಕಷ್ಟವನ್ನು ನಾವು ಅರ್ಥ ಮಾಡಿಕೊಳ್ಳುವುದು. ಯಾವುದೇ ಕೆಲಸದಲ್ಲಿ ಯಶಸ್ಸು ಸಾಧಿಸಬೇಕು ಅಂದರೆ ಮೊದಲು ನಾವು ಆ ಕೆಲಸವನ್ನು ಪ್ರೀತಿಸಬೇಕು, ಆ ಕೆಲಸವನ್ನು ನಾವು ಕಲಿಯಬೇಕು. ಆಗ ಪ್ರಗತಿ ತನ್ನಿಂದ ತಾನೇ ನಮ್ಮ ಜೀವನದಲ್ಲಿ ಬರುವುದಕ್ಕೆ ಸಾಧ್ಯವಾದೀತು. ನಾಲಿಗೆಗೆ ಮಾತು ಕಲಿಯಲು 3 ವರ್ಷ ಬೇಕು, ಆದರೆ ಆ ಮಾತನ್ನು ಎಲ್ಲಿ, ಯಾವಾಗ, ಹೇಗೆ ಆಡಬೇಕು ಎನ್ನುವುದನ್ನು ಜೀವನವಿಡೀ ನಾವು ಕಲಿಯಲೇ ಬೇಕಾಗುತ್ತದೆ. ರಾಧೆಯ ಹೃದಯದಲ್ಲಿ ಪ್ರೀತಿ ಮತ್ತು ಕೃಷ್ಣನ ಹೃದಯದಲ್ಲಿ ಇದ್ದಂತಹ ಮಮತೆ ಸೇರಿ ಪ್ರೀತಿಯ ಅತ್ಯಂತ ಶುದ್ಧವಾಗಿರುವಂತಹ ರೂಪವನ್ನು ಜಗತ್ತಿಗೆ ತೋರಿಸಲಾಯಿತು. ಮಸಣವೇ ಘಮಘಮಿಸುತ್ತಿತ್ತು, ಶವಗಳಿಷ್ಟು ಹೂಗಳಿಂದ ಊರೇ ನಾರುತ್ತಿತ್ತು. ಕೊಳೆತ ಮನಸ್ಸುಗಳಿಂದ ಮನಸ್ಸು ಶುದ್ಧವಾಗಿ ಇದ್ದರೆ ಊರೇ ದೇವಾಲಯವಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಿಮ್ಮ ಮನಸ್ಸುಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ. ನಿಮ್ಮ ಅಕ್ಕಪಕ್ಕದಲ್ಲಿ ಶುದ್ಧವಾಗಿರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ. ಕೋಟಿ ಕೋಟಿ ಹಣ ಕೊಟ್ಟು ಖರೀದಿಸಿದ ಜಾಗ ಶಾಶ್ವತ ಅಲ್ಲ. ಜೀವ ಕೊಟ್ಟು ಖರೀದಿಸುವ 6 ಅಡಿ 3 ಅಡಿ ಜಾಗವೇ ಶಾಶ್ವತ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಬೇರೇನೂ ಕೂಡ ಬೇಡ. ನಿನ್ನ ಹೆತ್ತವರ ಬಾಯಿಯಲ್ಲಿ ನಿನ್ನ ಹೆತ್ತಿದ್ದಕ್ಕೆ ಸಾರ್ಥಕವಾಯಿತು ಎನಿಸಿಕೊಂಡರೆ ಸಾಕು. ಅದಕ್ಕಿಂತ ಅದ್ಭುತವಾಗಿರುವಂತಹ ಸಾಧನೆ ಬೇರೆ ಇರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಗಂಗೆಯಲ್ಲಿ ಸ್ನಾನವನ್ನು ಮಾಡಿದ ತಕ್ಷಣ ಪಾಪ ಕಳೆದು ಹೋಗುವುದಿಲ್ಲ. ಮನಸ್ಸಿನಲ್ಲಿ ಹುಟ್ಟುವಂತಹ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸದೇ ಇದ್ದರೆ ನೀನು ಯಾವ ಸ್ನಾನವನ್ನು ಮಾಡುವ ಯೋಚನೆಯೇ ಬೇಡವೇ ಬೇಡ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.